ಸ್ವಂತ ಪರಿಶ್ರಮ, ಬದ್ಧತೆ, ಆತ್ಮವಿಶ್ವಾಸ, ದೂರದೃಷ್ಟಿ ಮತ್ತು ದೃಢ ನಿರ್ಧಾರಗಳಿಂದ ಸಾಧನೆಯ ಶಿಖರವನ್ನೇರಿದ ಯುವ ಸಹಕಾರಿ ಧುರೀಣ ಡಾಕ್ಟರ್ ಬಿಎಂ ಉಮೇಶ್ ಕುಮಾರ್ ಅವರು ರಾಜ್ಯ ಸರ್ಕಾರದ ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾದ ಹಿನ್ನೆಲೆಯಲ್ಲಿ ಗ್ಲೋಬಲ್ ಸಿಟಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ವತಿಯಿಂದ ಅಭಿನಂದನಾ ಸಮಾರಂಭ ಹಾಗೂ ಸಹಕಾರಿಗಳ ಸಮ್ಮಿಲನ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ರಾಜ್ಯ ಸರ್ಕಾರದ ಸಹಕಾರ ಸಚಿವರಾದ ಶ್ರೀ ಕೆಎನ್ ರಾಜಣ್ಣನವರು, ಸಹಕಾರ ಇಲಾಖೆಯ ಮಾಜಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು, ಬ್ಯಾಂಕಿನ ಉಪಾಧ್ಯಕ್ಷರಾದ ಶ್ರೀ ನಾರಾಯಣ ಟಿ ಅವರು ಹಾಗೂ ಸಹಕಾರ ಕ್ಷೇತ್ರದ ಹಲವು ಗಣ್ಯರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಸಿಟಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಒಂದು ಅದ್ಭುತವಾದಂತಹ ಅಭಿನಂದನಾ ಸಮಾರಂಭದಲ್ಲಿ ನಾವೆಲ್ಲರೂ ಒಟ್ಟಿಗೆ ಜೊತೆಯಲ್ಲಿದ್ದೇವೆ. ಶ್ರೀಯುತ ಸಿದ್ದನಗೌಡ ಪಾಟೀಲ್ ಅವರಿಗೆ ಒಂದು ಅಭಿನಂದನೆಯನ್ನ ಪುಷ್ಪ ನಮನದ ಮೂಲಕ ನೀಡ್ತಾ ಇದ್ದೇವೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತುತೇ ದೀಪ ಜ್ಯೋತಿರ್ನಮೋಸ್ತುತೇ. ಸಚಿವರಾದ ಶ್ರೀ ಕೆಎನ್ ರಾಜಣ್ಣನವರು ಶ್ರೀ ಉಮೇಶ್ ಕುಮಾರ್ ಅವರಿಗೆ ಎಲ್ಲರ ಪರವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಉಮೇಶ್ ಕುಮಾರ್ ಅವರು ತನ್ನ ಸಾಧನೆಗೆ ಕಾರಣರಾದ ಎಲ್ಲ ಮಹನೀಯರನ್ನೂ ಸ್ಮರಿಸಿಕೊಂಡು ಕೃತಜ್ಞತೆ ಸಲ್ಲಿಸಿದರು. ಈ ಅಭಿನಂದನಾ ಸಮಾರಂಭ ಏರ್ಪಡಿಸಿರುವಂತಹ ನಮ್ಮ GCC ಸಂಸ್ಥೆಗೆ ಮೊದಲನೇದಾಗಿ ನಾನು ಅವರಿಗೆ ಎಲ್ಲ ನಿರ್ದೇಶಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಬಯಸ್ತೀನಿ. 70ನೇ ಅಖಿಲ ಭಾರತ ಸಪ್ತಾಹದ ಅಂಗವಾಗಿ ವಿಶೇಷವಾಗಿ ಈ ಬಾರಿ ಸಹಕಾರ ಕ್ಷೇತ್ರದಲ್ಲಿ ಯುವಜನರ ಸಾಧನೆಯನ್ನು ಗುರುತಿಸಿ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಮಾಡಿರೋದಕ್ಕೆ ಮೊದಲನೇದಾಗಿ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಮಾನ್ಯ ಸಹಕಾರ ಸಚಿವರಾದಂಥ ಸನ್ಮಾನ್ಯ ಶ್ರೀ KN ರಾಜಣ್ಣರವರಿಗೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೀನಿ. ಕೆಲವು ವರ್ಷಗಳ ಹಿಂದೆ ನಾನು ವಿದೇಶದಲ್ಲಿ ಕೆಲಸ ಮಾಡ್ತಿದ್ದೆ ಹಾಗೂ ನಾನು ಭಾರತದಲ್ಲಿ ಸ್ವಂತ ಉದ್ಯಮನ ಸ್ಥಾಪಿಸಬೇಕು ಅಂತ ಅಂದ್ಕೊಂಡು ನಾನು ಭಾರತಕ್ಕೆ ಹಿಂತಿರುಗಿದಾಗ ಕೈಗಾರಿಕೋದ್ಯಮಿ ಆಗಬೇಕು ಅಂದಾಗ ನಾನು ಎಲ್ಲ ಬ್ಯಾಂಕ್ಗಳಿಗೆ ನಾನು ಸಾಲ ಸೌಲಭ್ಯಗಳಿಗೋಸ್ಕರ ನಾನು ಅಲಿತಾ ಇದ್ದೆ. ಆ ಒಂದು ನೋವು ಭಾಳಷ್ಟು ನನಗೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ನನಗೆ ಅದು ನೋವಿತ್ತು. ಆ ನೋವಿನ ಒಂದು ಹಠಕ್ಕೆ 2015ನೇ ಇಸ್ವಿನಲ್ಲಿ ನಮ್ಮೆಲ್ಲರ ಒಂದು ನಿರ್ದೇಶಕರ ಹಾಗೂ ನಮ್ಮೆಲ್ಲರ ಒಂದು ತಂಡದ ಶಕ್ತಿ ಪ್ರೋತ್ಸಾಹದೊಂದಿಗೆ ಒಂದು ಸಹಕಾರಿ ನಾನು ಸ್ಥಾಪನೆ ಮಾಡ್ತೀನಿ. ನನ್ನ ಮೊದಲನೆಯದಾಗಿ ಒಬ್ಬರು ಮ್ಯಾನೇಜರ್ ನನಗೆ ಕೈ ಹಿಡಿತಾರೆ. ಅದು ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್, ಇವತ್ತು ಅವ್ರು ಅಲ್ಲೇ ಕೂತ್ಕೊಂಡಿದ್ದಾರೆ, ಪುಟ್ಟಸ್ವಾಮಿ ಸರ್ ಅಂತ ಹೇಳಿ. ಅವರು ನನಗೆ ನಾನು ಒಂದು ಉದ್ಯಮ ಮಾಡಿದ ಮೇಲೆ ನನಗೆ ಅವರು ಪ್ರೋತ್ಸಾಹ ಕೊಟ್ಟು, ಇಲ್ಲ ನೀನು ಮಾಡಬೇಕು, ನೀನು ಮುಂದೆ ಬೆಳಿಬೇಕು ಅಂತ ಹೇಳಿ ಸಾಹೇಬರು ಇವತ್ತು ಯಾವ ರೀತಿ ನನಗೆ ಸಹಕಾರಿ ಕ್ಷೇತ್ರದಲ್ಲಿ ಪ್ರೋತ್ಸಾಹ ಕೊಟ್ಟರು, ಆ ರೀತಿ ನನಗೆ ಆ ಒಂದು ಕೈಗಾರಿಕೋದ್ಯಮ ಕ್ಷೇತ್ರದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇವತ್ತು ನನಗೆ ಪುಟ್ಟಸ್ವಾಮಿ ಸರ್ ಅವರು ನನಗೆ ಗುರುಗಳಾಗಿ ಅವರು ನನಗೆ ಸಹಕಾರ ಕೊಡ್ತಾ ಬಂದರು. ಅಲ್ಲಿಂದ ಸಹಕಾರಿ ಕ್ಷೇತ್ರದಿಂದ ನಾನು ಮುಂದೆ ಬಂದೆ. ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಕರ್ನಾಟಕ ಬ್ಯಾಂಕ್ DGMs ಇರ್ಬೋದು, ಜನರಲ್ ಮ್ಯಾನೇಜರ್ಸ್ ಇರ್ಬೋದು, ಮತ್ತು ಲೋಕ್ಯ ನಾಯಕ್ ಸರ್ ಇರ್ಬೋದು, ಅನೇಕ ಜನ ಬಹಳಷ್ಟು ಬ್ಯಾಂಕ್ಗಳ ಒಂದು ಪ್ರೆಸಿಡೆಂಟ್ಗಳು ಅವರ ಮಾರ್ಗದರ್ಶನದಲ್ಲಿ ನಾನು ಬೆಳೆದು ಆ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ನಮ್ಮದೊಂದು ಸಂಸ್ಥೆನ ಒಂದು ಸದೃಢವಾಗಿ ಕಟ್ಟಕ್ಕೆ ಸಹಕಾರ ಆಗಿದೆ. ಸನ್ಮಾನ್ಯ ರಾಜಣ್ಣ ಸಾಹೇಬರು ನಮ್ಮ ಹಿಂದುಳಿದ ವರ್ಗದ ಧೀಮಂತ ನಾಯಕರು ಹಾಗೂ ಅವರಲ್ಲಿ ಎಲ್ಲವನ್ನು ಒಂದು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಒಂದು ಸಂಸ್ಥೆಗೆ ಅತ್ಯಂತವಾದಂಥ ಒಂದು ಶಕ್ತಿ, ಬೆಂಬಲ, ಆಶೀರ್ವಾದ ನೀಡಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಉಮೇಶ್ ಕುಮಾರ್ ಅವರನ್ನು ಸನ್ಮಾನಿಸಿ ಮಾತನಾಡಿದ ಸನ್ಮಾನ್ಯ ಸಹಕಾರ ಸಚಿವರು, ಸಹಕಾರ ರತ್ನ ಪ್ರಶಸ್ತಿಯ ಮೂಲಕ ಉಮೇಶ್ ಅವರ ಜವಾಬ್ದಾರಿ ಹೆಚ್ಚಾಗಿದೆ. ಅವರಿನ್ನೂ ಯುವಕರಾದ ಕಾರಣ ಸಾಧನೆ ಮಾಡಲು ತುಂಬಾ ಅವಕಾಶಗಳಿವೆ ಎಂದರು. ಸನ್ಮಾನ್ಯರೇ, ಉಮೇಶ್ ಕುಮಾರ್ ಅವರು ಹೇಳಿದರು, ನಾನು ಹೊರದೇಶದಿಂದ ಇಲ್ಲೊಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತೇಳಿ ಬಂದಾಗ ಏನು ಆರ್ಥಿಕ ಸಂಸ್ಥೆಗಳು ಯಾವ ರೀತಿ ನನ್ನನ್ನು ನಡೆಸ್ಕೊಂಡಿದ್ರು, ಅದು ನಿಮಗೆ ತೊಂದರೆ ಅಂತ ನೀವು ಭಾವಿಸ್ಕೋಬಾರ್ದು. ನೀವು ಅದೊಂದು ಚಾಲೆಂಜ್ ಅಂತ ತೆಗೆದುಕೊಂಡು ಈ ಸಂಸ್ಥೆಗಳನ್ನೆಲ್ಲ ಕಟ್ಟಿ ಇವತ್ತು ನೀವು ಅನುಭವಿಸಿದಂಥ ಸಮಸ್ಯೆ, ತೊಂದರೆಗಳನ್ನು ಬೇರೆ ಯುವ ಕೈಗಾರಿಕೋದ್ಯಮಿಗಳು ಯಾರು ಅನುಭವಿಸಬಾರ್ದು ಅಂತಕ್ಕಂಥ ರೀತಿಯಲ್ಲಿ ನೀವು ರೋಲ್ ಮಾಡಲ್ ಆಗಿದ್ರೆ ಅದಕ್ಕೆ ಹೆಮ್ಮೆ ಪಡಬೇಕು. ಮನುಷ್ಯನಿಗೆ ಯಾವಾಗಲೂ ಕೂಡ ಏನೆಲ್ಲ ಸಮಸ್ಯೆಗಳು ಬರ್ತವೆ
ಆ ಸಮಸ್ಯೆಗಳು ಆ ಮನುಷ್ಯನನ್ನು ಗಟ್ಟಿತನ ಮೂಡ್ತಕ್ಕಂಥದ್ದಕ್ಕೆ ಸಹಾಯ ಮಾಡ್ತವೆ. ಆದ್ದರಿಂದ ಸಮಸ್ಯೆಗಳನ್ನು ನಾವು ಚಾಲೆಂಜಸ್ ಆಗಿ ತೆಗೆದುಕೊಂಡು ಅದನ್ನೆಲ್ಲನೂ ಕೂಡ ನಾವು ಎದುರಿಸಿದಾಗ ಮಾತ್ರ ನಾವು ಸಮಾಜದಲ್ಲಿ ಒಂದು ಗಟ್ಟಿತನವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದಕ್ಕೆ ಸನ್ಮಾನ್ಯ ಉಮೇಶ್ ಕುಮಾರ್ ಅವರು ಒಬ್ಬರು ರೋಲ್ ಮಾಡೆಲ್ ಇದ್ದಾರೆ. ನಮ್ಮ ಉಮೇಶ್ ಕುಮಾರ್ ಅವರು ಯಂಗ್ಸ್ಟರ್ ಇದ್ದಾರೆ. ಅವರು ಜೀವನದಲ್ಲಿ ಇನ್ನೂ ಬಹಳಷ್ಟು ಯಾತ್ರೆ ಇದೆ. ಬಹಳಷ್ಟು ದಿನಗಳನ್ನು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಏನು ಒಂದು ಗುಣಗಳನ್ನು ನೀವು ಬೆಳೆಸ್ಕೊಂಡಿದ್ದೀರಿ, ಅದು ಇನ್ನೂ ಹೆಚ್ಚಾಗಬೇಕು, ಸಮಾಜಕ್ಕೆ ಒಳ್ಳೆಯದಾಗಬೇಕು. ನಿಮ್ಮ ಸ್ನೇಹಿತರುಗಳು ಕೂಡ ಹೆಚ್ಚು ದಕ್ಷತೆಯಿಂದ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಹೊಂದಬೇಕು. ಅದರಿಂದ ನಿಮ್ಮಲ್ಲಿ ಹೆಚ್ಚು ಜವಾಬ್ದಾರಿ ಇರ್ತದೆ ಅಂತಕ್ಕಂಥದ್ದು ಗಮನದಲ್ಲಿ ಇಟ್ಕೊಂಡು ನನ್ನ ಒಂದು ಕಥೆ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಏಕೆಂದರೆ ಇವತ್ತು ಬಹಳ ಕಷ್ಟ ಸಮಾಜದಲ್ಲಿ. ಇವತ್ತು ಸ್ಪರ್ಧೆ ಜಾಸ್ತಿ, ಕಾಂಪಿಟೀಷನ್ಗಳು ಎಲ್ಲ ಇರ್ತಾರೆ. ಇವತ್ತು ಅವ್ರ ಪಾಪ ನಮ್ಮ ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ನ ಜ್ಞಾಪಿಸ್ಕೊಂಡ್ರು. ಸೊ ಯಾವಾಗಲೂ ಕೂಡ ಉಪಕಾರ ಸ್ಮರಣೆನ ಯಾರೆಲ್ಲ ಜ್ಞಾಪಿಸ್ಕೊಳ್ತಾರೆ ಅವ್ರಿಗೆ ಜೀವನದಲ್ಲಿ ಯಶಸ್ಸು ಕೂಡ ಇರ್ತದೆ. ಆ ರೀತಿಯ ಮನಸ್ಥಿತಿನೂ ಕೂಡ ಅವರಲ್ಲಿ ಇರ್ತಕ್ಕಂಥದ್ದು ನೋಡಿದಾಗ ನಿಜಕ್ಕೂ ಕೂಡ ಮುಂದೆ ಭವಿಷ್ಯ ಇದೆ ಅಂತೇಳಿ ನಾನು ಅವರಿಗೆ ತುಂಬ ಹೃದಯದಿಂದ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಅವರ ಜೀವನದ ಮುಂದಿನ ದಿನಮಾನಗಳು ಇನ್ನೂ ಹೆಚ್ಚು ಹೆಚ್ಚು ಅವರ ಒಂದು ಅಭಿವೃದ್ಧಿಯ ಚಿಂತನೆಗೆ ಪೂರಕವಾಗಿರಲಿ ಅಂತಲೂ ಕೂಡ ನಾನು ಆಶಿಸ್ತೇನೆ. ನಿವೃತ್ತ IAS ಅಧಿಕಾರಿಗಳಾದ ಡಾಕ್ಟರ್ ಸಿ ಸೋಮಶೇಖರ ಅವರು ಪ್ರೀತಿಯ ನುಡಿಗಳ ಮೂಲಕ ಶುಭ ಕೋರಿದರು. ಯುವ ಮಿತ್ರ ಉಮೇಶ್ ಕುಮಾರ್ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಬಂದ ಹಿನ್ನೆಲೆಯಲ್ಲಿ ಅವರನ್ನು ಅಭಿನಂದಿಸುವ ಕಾರ್ಯ ಒಂದು ಕಡೆ ಆದರೆ, ಇಡೀ ತಮ್ಮ ಬದುಕನ್ನೇ ಸಹಕಾರ ಕ್ಷೇತ್ರಕ್ಕಾಗಿ ಸಮರ್ಪಿಸಿಕೊಂಡಿರುವಂತಹ ದಶಕಗಳ ಕಾಲ ಸಹಕಾರ ಕ್ಷೇತ್ರದಲ್ಲಿ ನಿಷ್ಕಾಮ ಸೇವೆಯನ್ನು ಮಾಡ್ತಾ ಬಂದಿರುವ ಸನ್ಮಾನ್ಯ KN ರಾಜಣ್ಣನವರನ್ನು ಸಹ ಅಭಿನಂದಿಸಿ ಸನ್ಮಾನಿಸಿ ಗೌರವಿಸುವಂತಹ ಒಂದು ಪುಣ್ಯದ ಕ್ಷಣಕ್ಕೆ ನಾವು ಇಲ್ಲಿ ಸಾಕ್ಷಿಯಾಗಿದ್ದೇವೆ. ಉಮೇಶ್ ಕುಮಾರ್ ಅವರು ಅಷ್ಟೇ, ಅವರು ಗ್ಲೋಬಲ್ ಸಿಟಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮೂಲಕ ಸಹಸ್ರಾರು ಜನರ ಬದುಕಿಗೆ ಆಶ್ರಯ ನೀಡಿದ್ದಾರೆ. ಅನೇಕ ಜನರಿಗೆ ನಿವೇಶನಗಳನ್ನು ನೀಡಿದ್ದಾರೆ. ಅರ್ಹರಿಗೆ ಸಾಲವನ್ನು ಕೊಟ್ಟಿದ್ದಾರೆ. ಸಹಕಾರ ರತ್ನವನ್ನು ಪ್ರಶಸ್ತಿ ಪಡೆದಿದ್ದಾರೆ. ಅತಿ ಚಿಕ್ಕ ವಯಸ್ಸು, ಬೆಳೆಯುವಂತಹ ಸಾಧನೆಯ ಒಂದು ಕ್ರಮ ಬಹಳಷ್ಟು ಇದೆ. ಅವರು ಸಹಕಾರ ಕ್ಷೇತ್ರದಲ್ಲಿ ಮತ್ತಷ್ಟು ಸನ್ಮಾನ್ಯ ರಾಜಣ್ಣನವರು ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಬೆಳೀಲಿ ಅಂತ ಆಶಿಸ್ತಾ ನನ್ನ 2 ಅಭಿನಂದನೆ ಮಾತುಗಳನ್ನ ಪೂರ್ಣಗೊಳಿಸ್ತೇನೆ. ಉಮೇಶ್ ಕುಮಾರ್ ಅವರಿಗೂ ವಿಶೇಷ ಅಭಿನಂದನೆ. ನಮಸ್ಕಾರ. ಈ ಸಮಾರಂಭದಲ್ಲಿ ಬ್ಯಾಂಕಿನ ಹಿರಿಯ ಗ್ರಾಹಕರನ್ನು ಹಾಗೂ ಇತರ ಗಣ್ಯರನ್ನು ಸನ್ಮಾನಿಸಲಾಯಿತು. ಯುವಕರಿಗೆ ಸಹಕಾರ ರತ್ನ ಡಾಕ್ಟರ್ BM ಉಮೇಶ್ ಕುಮಾರ್ ಅವರ ಸಂದೇಶ: ಜೀವನದಲ್ಲಿ ಯಶಸ್ಸು ಕಾಣಬೇಕೆಂದರೆ ಪ್ರತಿ ಹಂತದಲ್ಲೂ ಆರ್ಥಿಕ ಶಿಸ್ತು ಬಹಳ ಮುಖ್ಯ. ಪ್ರತಿಯೊಬ್ಬರೂ ಹಣಕಾಸಿನ ವ್ಯವಹಾರಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದಿದ್ದರೆ ಸಾಲದ ಕಂತುಗಳನ್ನು ಸರಿಯಾದ ಸಮಯಕ್ಕೆ ಕಟ್ಟಿ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು. ಒಮ್ಮೆ ನಂಬಿಕೆ ಕಳೆದುಕೊಂಡರೆ ಮತ್ತೆ ಗಳಿಸಿಕೊಳ್ಳುವುದು ಕಷ್ಟ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಶ್ರೀಯುತ ಉಮೇಶ್ ಕುಮಾರ್ ಅವರೇ, ಎಲ್ಲರಿಗಾಗಿ ನಾವು ನಮಗಾಗಿ ಎಲ್ಲರೂ ಎನ್ನುವ ಸಹಕಾರಿ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾಧನೆಯ ಶಿಖರವನ್ನೇರಿದ ತಾವು ನಮ್ಮೆಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯಾಗಿದ್ದೀರಿ. ತಮಗೆ ಭಗವಂತನು ಸಹಕಾರ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸಲಿ ಎಂದು ಹಾರೈಸುತ್ತೇವೆ. ಇಂತಿ ನಿಮ್ಮ ಪ್ರೀತಿಯ ಹಿತೈಷಿಗಳು.